ಹೆಸರೇನು? ಅಮ್ಮ ರಘುನವ್ರದು ಹಾರ್ಡ್ವೇರ್ ಶಾಪ್ ಮಾಡಬೇಕು ಅಂತ ಹೇಳ್ತಾವ್ರೆ, ಮನ್ಸಲ್ಲಿ ಸಂಕಲ್ಪ ಮಾಡ್ಕೊಂಡವ್ರೆ. ಅವ್ರಿಗೆ ಅದು ಮಾಡಿದ್ರೆ ಮುಂದೆ ಅನುಕೂಲ ಆಗುತ್ತಾ? ಬಲಕ್ ಕೊಡು, ಇಲ್ಲ ಸಮಸ್ಯೆ ಆಗುತ್ತೆ, ಅಡ್ಕೊಡ್ತಾಯಿ. ನಾನು ಗಿರಿನಗರಿಂದ ಬರ್ತಾ ಇರೋದು. ಈಗ ನಾನು ಇದು 3ನೇ ಸಲ ಬರ್ತಾ ಇದ್ದೀನಿ. ಇಲ್ಲಿಗೆ ಬಂದ ಮೇಲೆ ನನಗೆ ತುಂಬ ಒಳ್ಳೆಯದಾಗಿದೆ. ನಾನು ಅಂದ್ಕೊಂಡಿದ್ದೆಲ್ಲ ಆಗಿದೆ. ನಾನು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲ ಆಗ್ತಾ ಇದೆ. ನನಗಿದ್ದಿದ್ದ ಕಷ್ಟಗಳೆಲ್ಲ ಸ್ವಲ್ಪ ಪರಿಹಾರ ಸಿಗ್ತಾ ಇದೆ. ಅದಕ್ಕೂ ನಾನು ಏನು ಅಂದ್ಕೊಂಡು ಕಾಯಿ ಕಟ್ಟಿದ್ದೆ ಆ ಕೆಲಸ ಎಲ್ಲ ಆಗ್ತಾ ಇದೆ. ಲಕ್ಷಾಂತರ ಜನಗಳು ಬರ್ತಾ ಇದ್ದಾರೆ, ಇಲ್ಲಿ ತುಂಬ ಜನ ಇದ್ದಾರೆ. ಮತ್ತು ಇಲ್ಲಿ 24 hours ಅನ್ನದಾನ ನಡೆಯುತ್ತೆ. ಮತ್ತು ಏನೂ ಇಲ್ಲ ಅಂದರೆ ಎಷ್ಟು ಜನ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಮ್ಮನ ಪವಾಡ ಇರೋದಕ್ಕೆ ಬಂದು ಏನೋ ಒಂದು ಅರ್ಕೆ ಮಾಡಿಕೊಂಡು ಒಂದು ಕಾಯಿ ಕಟ್ಟಿ ಅವ್ರಿಗಿರೋ ಕಷ್ಟ ಪರಿಹಾರ ಆಗಿರೋದಕ್ಕೇ ಜನಗಳು ಬರೋದು. ಇಲ್ಲ ಅಂದರೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಜನ ಬರ್ತಾರೆ ಅಂದರೆ ಇಲ್ಲಿ ಏನೋ ಪವಾಡ ಇದೆ ಅಂತಲೇ ಜನ ಬರೋದು. ಆ ತಾಯಿ ಕಾಟೇರಮ್ಮ ಇಲ್ಲಿ ಬಂದು ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಒಂದು ಕಾಯಿ ತೊಗೊಂಡು ಕಟ್ಟಿ ನಮಸ್ಕಾರ ಹಾಕಿದ್ರೆ ನಮಗಿರೋ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ನನಗೂ ಆಗ್ತಾ ಬಂದಿದೆ. ನಾನು ಅಂದ್ಕೊಂಡಿರೋ ಕೆಲಸ ಕಾರ್ಯ ಎಲ್ಲ ಆಗ್ತಾ ಇದೆ. ನಿಮ್ಗೆ ಏನೇ ಕಷ್ಟ ಇದ್ರೂ ಒಂದ್ಸಲ ಬಂದು ಆ ತಾಯಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಒಂದು ಕಾಯಿ ಕಟ್ಟು ನಿಮ್ಮ ಕಷ್ಟನೆಲ್ಲ ಹೇಳ್ಕೊಳ್ಳಿ. ಆ ತಾಯಿ ನಿಮ್ಮ ಕಷ್ಟನೆಲ್ಲ ಪರಿಹಾರ ಮಾಡ್ತಾಳೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ದು ಸಮಸ್ಯೆ ಕೇಳ್ಬೋದಾ? ಏನು ಸಮಸ್ಯೆ ಇತ್ತು? ನಂದು ಸಮಸ್ಯೆ ಅಂತ ಏನೂ ಇಲ್ಲ. ಅದೇ ಇಂಡಸ್ಟ್ರಿಯಲ್ಲಿ ಮುಂದೆ ಬರಬೇಕು, ಚಾನ್ಸ್. ನಾನು ಆರ್ಟಿಸ್ಟ್, ಸೊ ಚಾನ್ಸ್ಗಳು ಸಿಗಬೇಕು, ಏನೋ ಒಂದು ಬೆಳಿಬೇಕು, ಆ ಥರ ಕೇಳ್ಕೊಂಡಿದ್ದು ಆಗ್ತಾ ಇದೆ. ಶ್ರುತಿ ಅಂತ ಸರ್. ನಾನು ಕೋಲಾರಿಂದ ಬಂದಿದ್ದೀನಿ. ನಾನು ತುಂಬ ಕಷ್ಟದಲ್ಲಿದ್ದೆ. ಬೇರೆ ನನ್ನ ಫ್ರೆಂಡ್ ಅವ್ರು ಬಂದು ಒಂದು ವಾರ ಹೇಳಿದ್ರು ನನಗೆ, ಇಲ್ಲಿ ಕಾಟೇರಮ್ಮನ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಹೋಗಿ ನಿಮ್ಮ ಅರಕೆ ಏನಾದ್ರು ಇಟ್ಕೊಂಡು ನಿಮ್ಮ ಕಷ್ಟಗಳೆಲ್ಲ ತೀರ್ತದಂದ್ರು. ನಾನೇನೋ ನಂಬಿಕೆ ಇಲ್ದಿರ ನಾನು ಬಂದೆ. 7 ವಾರ ಆಗಿದೆ ಸರ್. ನನ್ನ ನಂಬಿಕೆ ಇತ್ತು, ಒಂದು ಸಕ್ಸಸ್ಫುಲ್ ಆಗಿದೆ ಸರ್. ಅಮ್ಮವ್ರ ನನ್ನ ನಂಬಿಕೆ ಬಂದು ದೇವ್ರ ಪ್ರದರ್ಶನ ಆಗ್ತಾ ಇದ್ದೀನಿ. ವಾರ ಬರ್ತಾ ಇದ್ದೀನಿ. ಆ ತಾಯಿಯಿಂದ ನಂಬಿದಕ್ಕೆ ನನ್ನ ನಂಬಿಕೆನೇ ನೆರವೇರ್ತಾ ಇದೆ ಸರ್. ತುಂಬ ಆ ತಾಯಿನ ಎಷ್ಟು ಜನ ನಂಬ್ತಾರೋ, ಎಷ್ಟು ಜನ ಬರ್ತಾರೋ, ಆ ತಾಯಿ ನಿಜವಾಗ್ಲೂ ಆಶೀರ್ವಾದದಿಂದ ಎಷ್ಟೋ ಜನಕ್ಕೆ ಕಷ್ಟ ಇದ್ರು ಕೂಡ ಈ ತಾಯಿಯಿಂದ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ನನ್ನ ನಂಬಿಕೆ ಇರಲಿಲ್ಲ ಸರ್. ನಿಜವಾಗ್ಲೂ ಹೇಳ್ತೇನೆ, ನನಗೆ ತುಂಬ ನಂಬಿಕೆ ಬಂದಿದೆ ಸರ್. 7 ವಾರದಲ್ಲಿ ಏನೋ ಒಂದು ಹರಕೆ ಹೊತ್ಕೊಂಡಿದೆ, ಅದು ನನಗೆ ಅರ್ಧ ಮುಕ್ಕಾಲು ಸಕ್ಸಸ್ಫುಲ್ ಆಗಿದೆ ಸರ್. ಸರ್ ನಾನು ಬಂದು ಈ ಹರಕೆ ಬಂದು 108 ರೌಂಡು ನಾನು ಹೊಡಿಬೇಕು. ಈಗ ನಿಯತ್ತಾಗಿ ನಾನು 90 ರೌಂಡ್ ಹೊಡೆದಿದ್ದೀನಿ ಸರ್. ಈಗ ಇನ್ನು 18 ರೌಂಡ್ ಹೊಡೆದ್ರೆ 108 ರೌಂಡ್ ಆಗುತ್ತೆ. 108 ರೌಂಡ್ ಆಗಿದ್ರೆ ಏನೋ ತಾಯಿ ಹೇಳಿದ್ದಾರೆ, ಒಂದು ಆಶೀರ್ವಾದ ನಮಗೆ ಒಂದು ನೆರವೇರುತ್ತಂತ ಒಂದು ಗ್ಯಾರಂಟಿ ಇದೆ. ಬಟ್ ನನ್ನ ಪ್ರಕಾರ ಇಲ್ಲಿ ನೆರವೇರಿದೆ ಸರ್. ಅಲ್ಲ, ನಂಬಿಕೆನೇ ಇರ್ಲಿಲ್ಲ ಅಂತ ಹೇಳಿದ್ರಿ, ಅದೇಂಗ್ ನಂಬಿಕೆ ಬಂತು ತಾಯಿ ಮೇಲೆ? ಮೇಡಮ್, ನಾನು ದೇವಸ್ಥಾನಗಳಿಗೆಲ್ಲ ಹೋಗಿದ್ದೆ. ಯಾರೋ ನಾನು ಹೇಳಿದ್ದೆಲ್ಲ, ಈಗ ನಮ್ಮ ಫ್ರೆಂಡ್ ಒಬ್ಬರು ಬಂದಿದ್ರು, ಏನೋ ಈ ಥರ ಅರಕೆ ನನಗೆ ಇದಕ್ಕೆ ತುಂಬ ಒಳ್ಳೇದಾಗಿದೆ ಸುಮಿ, ನೀವು ಬಂದು ನೋಡಿ ಅಂದರು. ನಿನಗೋಸ್ಕರ ನಾನು ಬರ್ತೀನಿ, ಅಕಸ್ಮಾತ್ ಏನನ್ನ ನೆರವೇರಿದ್ರೆ ನಾನು ನಂಬ್ತೀನಿ, ನಾನು ನಂಬಲಂದೆ ಸರ್. ನಾನು 7 ವಾರದಲ್ಲಿ ನಾನು 108 ರೌಂಡ್ ಹೊಡಿತಾ ಇದ್ದೀನಿ. ನನ್ನ 7 ವಾರದಲ್ಲಿ ನನಗೆ ಅಂದ್ಕೊಂಡಿದ್ದು ಅರ್ಧಂಬರ್ಧ ಕೆಲಸ ಆಗಿಬಿಟ್ಟಿದೆ ಸರ್. ಇನ್ನು 2 ವಾರ ಆಗಿದೆ. 2 ವಾರ ಆದರೆ 9 ವಾರ ಆಗುತ್ತೆ. ನಮ್ಮ ಅರಕೆ ನೆರವೇರುತ್ತಂತ ನನ್ನ ಗ್ಯಾರಂಟಿ ಆಗಿದೆ ಸರ್. ಸರ್ ನಾವು ಮಾಗಡಿ ಹತ್ರ ನೆಲಮಂಗಲ. ನಾವೀಗ 3ನೇ ಸತಿ. ನಮ್ಮ ಫಸ್ಟ್ನೇ ವಾರನೇ ಆಯ್ತು ಸರ್. ಪವರ್ಫುಲ್ ಸರ್, ಪರವಾಗಿಲ್ಲ. ನಮ್ಗೆ ಫಸ್ಟ್ನೇ ವಾರನೇ ನಾವು ಬಂದ್ಕೊಂಡಿದ್ದು ಅಂದಿದ್ದ ಕೆಲಸನೂ ಆಯಿತು. ನಾವು ಮನೆ ಕಟ್ಟಬೇಕಾಗಿತ್ತು ಅಂದ್ಕೊಂಡು ಮನೆ ಕಟ್ಟಿದ್ದೀವಿ ಸರ್. ನಮಗೆಲ್ಲ ಅನುಕೂಲ ಮಾಡಿಕೊಟ್ಟವ್ರೆ ನಮಗೆ ಅಮ್ಮ. ಪವರ್ಫುಲ್ ಐತಿ ಸರ್. ನಮಗೆ ನಂಬಿಕೆ ಐತಿ. ಬೇರೆಯವ್ರಿಗೇನೋ ನಮಗೆ ಗೊತ್ತಿಲ್ಲ, ನಮಗೆ ನಂಬಿಕೆ ಐತಿ. ನಾವು 3 ವರ್ಷದಿಂದ ನಾವು ಇಲ್ಲಿ ಬರ್ತಾ ಇದ್ದೀವಿ. ನಮಗೆ ಫಸ್ಟ್ನೇ ವಾರದಲ್ಲೇ ಎಲ್ಲ ಅಮ್ಮ ಮಾಡಿಕೊಟ್ಟವ್ರೆ. ಮನೆ ಪ್ರಾಬ್ಲಮ್ ಇತ್ತು ಸರ್ ನಮಗೆ. ಮನೆಯಿಂದನೇ ಮನೆ ಕಟ್ಕೊಂಡ ನಾವು ಕಟ್ಕೊಂಬಿಟ್ಟ ಸರ್. ನಮ್ಮ ಮನೇನು ಕಟ್ಕೊಂಬಿಟ್ಟ. ಬಂದಿತ್ತೊಂದು 3 ತಿಂಗಳಿಗೆಲ್ಲ ಮನೆ ಆಗೋಯ್ತು ನಮಗೆ. ನಮ್ಗಿರಕ್ಕೆ ಮನೆನೇ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಮಗೆ ಅಮ್ಮ ಮನೆನೇ ಒದಗಿಸ್ಕೊಟ್ಟು ಮನೆ ಕಟ್ಕೊಳ್ಳೋಂಗೆ ಎಲ್ಲ ಮಾಡಿಕೊಟ್ರು. ನಮ್ಮ ಮೇಲೆ ಐತೆ ಸರ್. ನಮಗೆ ನಂಬಿಕೆ ಐತಿ. ಅದರಿಂದ ನಾವು ಬರ್ತಾ ಇದ್ದೀವಿ. 3 ವರ್ಷದಿಂದ ನಾವು ಬರ್ತಾ ಇದ್ದೀವಿ. 3 ತಿಂಗಳಿಗೆಲ್ಲ ನಮಗೆ ಮನೆ ಮಾಡಿಕೊಟ್ಬಿಟ್ರಿ ಅಮ್ಮ.